ಒಂದಷ್ಟು ಅಪ್ಡೇಟ್ ಈ ವಿಚಾರಕ್ಕೆ ಕೊಡೋದಾದ್ರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ವಶಕ್ಕೆ ಪಡೆದಿದೆ ರೋಚಕ. ನೆನೆ ಇಡೀ ತಂಡ ತೆರಳಿದ್ದಂತ ಬಳಿಕ ನಿಟ್ಟುಸಿರು ಬಿಟ್ಟಿದ್ದಂತ ನಾಗೇಂದ್ರ ಅಂದ್ರೆ ಇಡೀ ಅವ್ರು ಹೋದ್ರು ಅಂತ ನಿಟ್ಟುಸಿರು ಬಿಟ್ಟು ರಿಲೀಫ್ ಆಗಿದ್ರು. ನಾಗೇಂದ್ರ ಮನೆಯಲ್ಲಿ ಶೋಧ ನಡೆಸಿ ಹೋಗಿದ್ದಂತ ಟೀಮ್ ಬೆಳಗ್ಗೆ ಮತ್ತೆ ನಾಗೇಂದ್ರ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಕಣ್ಣೊರೆಸ್ಕೊಂಡು ಬಾಗಿಲು ತೆಗಿತಿದ್ದ ಹಾಗೆ ನಾಗೇಂದ್ರ ಅವರನ್ನ ಅಲ್ಲಿಂದಲೇ ವಶ ಪಡ್ಕೊಂಡು ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 94 ಕೋಟಿ ಹಗರಣ ನಡೆದಿದ್ದು ಪತ್ತೆಯಾಗಿದೆ. ದಾಳಿ ವೇಳೆ ಇಡೀ ವಿಚಾರಣೆಗೆ ಸಹಕಾರ ನೀಡಿದಂತ ನಾಗೇಂದ್ರ ಅಂದ್ರೆ ದಾಳಿ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಇಂದು ಬೆಳಗ್ಗೆ ನಾಗೇಂದ್ರನ ವಶಕ್ಕೆ ಪಡೆದಿರುವಂತ ಇಡಿ. ರಾಚಪ್ಪ ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ರಾಚಪ್ಪ, ಇವತ್ತು ಬೆಳಗ್ಗೆ ಏನಾಯ್ತು ಅಂತ ಅಂದ್ರೆ ಸರ್ಚ್ ಎಲ್ಲ ಆದ್ಮೇಲೆ ಓಕೆ ಸ್ವಲ್ಪ ದಿನ ರಿಲೀಫ್ ಅನ್ನೋ ರೀತಿಯಾಗಿ ಏನಾದ್ರು ಇದ್ರಾ ನಾಗೇಂದ್ರ? ಬೆಳಗಿನ ಈ ಆಪರೇಷನ್ ಹೇಗಿತ್ತು? ಅವಿನಾಶ್, ತಡರಾತ್ರಿವರೆಗೂ ಕೂಡ ಇಡಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿ ಮನೆಯಲ್ಲಿ ಶೋಧ ಕೂಡ ಮಾಡಿತ್ತು. ಇದಾದ ನಂತರದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಗಿಸಿ ನಂತರ ಕಚೇರಿಗೆ ಬಂದಿದ್ರು. ಇದಾದ ಬಳಿಕ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಇಡಿ ಅಧಿಕಾರಿಗಳ ಒಂದು ತಂಡ ನಾಗೇಂದ್ರ ಅವರ ನಿವಾಸಕ್ಕೆ ಹೋಗುತ್ತೆ. ಅವರ ನಿವಾಸದಲ್ಲಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬರುವಂತಹ ಪ್ರೋಸೆಸ್ ಕೂಡ ಪ್ರಾರಂಭ ಆಗತ್ತೆ. ಅದಾದ ಬಳಿಕ ಬೆಳಿಗ್ಗೆ 8:30, 8:40 ಸುಮಾರಿಗೆ ಪೊಲೀಸರ ಒಂದು ಭದ್ರತೆಯಲ್ಲಿ ನಾಗೇಂದ್ರರನ್ನ ಇಡಿ ಕಚೇರಿಗೆ ಕರ್ಕೊಂಡು ಬಂದಿರುವಂತದ್ದು. ಅಂದ್ರೆ ಅಲ್ಲಿ ನಾಗೇಂದ್ರ ಅವರ ಫ್ಲಾಟ್ ನಲ್ಲಿ ಅವರಿಗೆ ಈ ಒಂದು ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಯನ್ನ ಇಡಿ ಮಾಡಿದ್ದು. ಈ ಸಂದರ್ಭದಲ್ಲಿ ಅವರು ಅಸ್ಪಷ್ಟವಾದಂತಹ ಉತ್ತರವನ್ನ ನೀಡಿದ್ದಾರೆ. ಅದರ ಜೊತೆಗೆ ಸಮರ್ಪಕವಾದಂತಹ ಮಾಹಿತಿಯನ್ನ ಕೂಡ ಇಡಿ ಅಧಿಕಾರಿಗಳ ಜೊತೆಗೆ ಅವರು ಹಂಚಿಕೊಂಡಿರಲಿಲ್ಲ. ಹಾಗಾಗಿ ಹೆಚ್ಚಿನ ವಿಚಾರಣೆ ಅಗತ್ಯ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದನ್ನು ಕೂಡ ಮುಖ್ಯವಾಗಿ ಈ ಏನು ಒಂದಿಷ್ಟು ನಕಲಿ ಅಕೌಂಟ್ ಏನ್ ಮಾಡ್ಕೊಂಡಿದ್ರು ಯೂನಿಯನ್ ಬ್ಯಾಂಕ್ ನಲ್ಲಿ, ಆ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಆಂಧ್ರದ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಏನು ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಕಲಿ ಅಕೌಂಟ್ ಮಾಡೋದಕ್ಕೆ ನೆಕ್ಕುಂಡಿ ನಾಗರಾಜ್ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿದ್ರು. ಆ ಎಲ್ಲ ಒಂದು ಪ್ರಾಸೆಸ್ ಅನ್ನ ಅವರೇ ನೋಡ್ಕೋತಾ ಇದ್ರು. ಅವರಿಗೆ ನಾಗೇಂದ್ರ ಅವರು ಸೂಚನೆ ಕೊಟ್ಟಿದ್ರು. ಹಾಗಾದ್ರೆ ಇಷ್ಟೊಂದು ನಕಲಿ ಅಕೌಂಟ್ ಮಾಡೋದಕ್ಕೆ ಒಬ್ರು ಸಚಿವರು ಹೇಗೆ ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಇರುವಂತಹ ಪ್ರಶ್ನೆ. ಇದೆಲ್ಲವೂ ಕೂಡ ಒಂದು ಟೀಮ್ ಮಾಡಿಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಕೊಳ್ಳೋದಕ್ಕೆ ನಡೆದಂತಹ ಹುನ್ನಾರ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ. ಅದೇ ಒಂದು ಹಿನ್ನೆಲೆಯಲ್ಲಿ ನಾಗೇಂದ್ರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತು. ಹಾಗಾಗಿ ಅವರನ್ನ ಮಾತಾಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ವಿ. ಅವರು ಮುಖದಲ್ಲಿ ಅಂದ್ರೆ ಇಡಿ ಕಚೇರಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಸಹಜವಾಗಿ ಆತಂಕ ಕೂಡ ಇತ್ತು. ಯಾಕಂತಂದ್ರೆ ಮಾಜಿ ಸಚಿವರಾಗಿದ್ದಂಥವ್ರು ಅವರನ್ನ ಇಡಿ ಅಧಿಕಾರಿಗಳು ಸಾಮಾನ್ಯರಂತೆ ಈಗ ಕಚೇರಿಗೆ ಕತ್ಕೊಂಡ್ಬಂದು ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಕೆಲವು ಅಂದ್ರೆ ಸಂಜೆಯೊಳಗೆ ಅವರ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡ್ತಾರ, ಅದ್ರ ಜೊತೆಗೆ ವಿಚಾರಣೆ ನಡೆಸಿ ಮತ್ತೆ ನೋಟಿಸ್ ಅನ್ನು ಕೊಟ್ಟು ಕಳಿಸ್ತಾರ ಅನ್ನುವಂಥದ್ದು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ನಾಗೇಂದ್ರರಿಂದ ಒಂದಿಷ್ಟು ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಹಾಗಾಗಿ ಅವರ ಪ್ರತಿಯೊಂದು ಹೇಳಿಕೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವಂತ ಕೆಲಸ ಕೂಡ ಸದ್ಯಕ್ಕೆ ಇಡಿ ಕಚೇರಿಯಲ್ಲಿ ಆಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ರಾಚಪ್ಪ. ಅವ್ರನ್ನ ವಶಕ್ಕೆ ಪಡೆಯುವ ನಂತರ ಏನೇನಾಗುತ್ತೆ? ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಇದು ಬಹಳ ಒಂದು ಕಂಟಕ್ತಾ ಇರುವಂತಹ ವಿಚಾರ. ಈಗಾಗಲೇ ರಾಜೀನಾಮೆ ಕೊಟ್ಟಿರಬಹುದು, ಆದ್ರೆ ಇದೆಲ್ಲವೂ ಕೂಡ ನಾಗೇಂದ್ರ ಅವರ ಅಣತಿಯ ಮೇರೆಗೆ ಆಯ್ತಾ ಅನ್ನೋದು ಆ ಒಂದಷ್ಟು ವಿಚಾರಗಳು ಇಡಿ ಅವ್ರಿಗೂ ಕೂಡ ಈಗ ಗೊತ್ತಾಗ್ತಾ ಬಂದಿದೆ. ನಾಗೇಂದ್ರ ಇಬ್ರು ಆಪ್ತರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಮರುಪರೀಕ್ಷೆಯ ನಂತರ ಏನೊಂದಷ್ಟು ವಿಚಾರಗಳಾಗ್ತಾ ಇದೆ ಈಗ. ಸೊ ನಾಗೇಂದ್ರ ಇಬ್ಬರು ಆಪ್ತರನ್ನ ವಶಕ್ಕೆ ಪಡೆದಿರೋದು, ಸೊ ನಾಗೇಂದ್ರ ಇಬ್ಬರು ಆಪ್ತರನ್ನು ಕೂಡ ವಶಕ್ಕೆ ಪಡೆದಿರೋದ್ರಿಂದ ಈ ಕೇಸ್ನಲ್ಲಿ ಇನ್ನಷ್ಟು ಅಂದ್ರೆ ಯಾರ್ಯಾರ ಅಕೌಂಟಿಗೆ ಹೋಯ್ತು, ಹೈದರಾಬಾದ್ನ ಕನೆಕ್ಷನ್, ಹವಾಲಾದ ವಿಚಾರವಾಗಿ ಕೂಡ ಬಂದಿರುವಂತದ್ರಿಂದ ಇಡಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಬೆಳಗ್ಗೆ 4 ಗಂಟೆ ಹೋಗಿ ಬಾಗಿಲು ತಟ್ಟಿದ್ದಾರೆ, ನಾಗೇಂದ್ರ ವಶಕ್ಕೆ ಪಡೆದಿದ್ದಾರೆ. ಸೊ ಆ ಮೂಲಕ ಈಗ ನಾಗೇಂದ್ರ ಅವ್ರ ರಿಯಾಕ್ಷನ್ ಅನ್ನ TV9 ಕೇಳಿದಾಗ್ಲೂ ಕೂಡ ಅವ್ರು ಹೇಳಿದ್ದು ಇಲ್ಲ, ನನಗೇನು ಗೊತ್ತಿಲ್ಲ, ಇದ್ರ ಹಿಂದೆ ರಾಜಕೀಯ ಇದೆ ಅಂತ ಹೇಳಿದ್ದಾರೆ.